ಯುರೋಪ್ನ ಕಾರ್ಯಾಚರಣೆಗೆ ಹೆಲಿಕಾಪ್ಟರ್ ಕೊಟ್ಟಿದ್ರು. ಸುಮ್ಮನೆ ಪೇಪರ್ ಅನೌನ್ಸ್ ಮಾಡಿದರು, ವೀರಪ್ಪನ ಹಿಡ್ಕೊಟ್ಟವ್ರಿಗೆ 10 ಲಕ್ಷ, ಅರ್ಜುನ್ ಹಿಡ್ಕೊಟ್ಟವ್ರಿಗೆ ಇಷ್ಟು ಲಕ್ಷ, ಅಂತ್ಯವನ್ನು ಹಿಡ್ಕೊಟ್ರು 3 ಲಕ್ಷ ಅಂತ ಏನೋ ಒಂದು ಅನೌನ್ಸ್ ಮಾಡಿದರು. ಬಟ್ ಕಂಡಲ್ಲಿ ಗುಂಡಾಕಿ ಅಂತ ಎಲ್ಲೂ ಮಾಡಿಲ್ಲ. ನೀವು ಹಾಸ್ಪಿಟ್ಲಿಗೆ DF ಇಬ್ಬರಿದ್ದಾಗ ಹೊಡೆದಾಕ್ಬಿಡ್ತೀನಿ, ನೀನು DF ಇಂಥ ಕಡೆ ಕರ್ಕೊಬ ಹಳ್ಳಕ್ಕೆ, ಮೇಲೆ ಬಿಟ್ಟು ಯಾರು ಹಳ್ಳಗಳವ ಮಸ್ತಾಗವ, ನಾ ಇಂಥ ರೋಡ್ ಕರ್ಕೊಬ, ಇಲ್ಲ ಅಂದ್ರೆ ನೀವು ಇಬ್ಬರು ಜೊತೆಲಿ ಹಾಸ್ಪಿಟ್ಲಿರೋ ಸುಟ್ಟು ಹಾಕ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಂತ. ದಫನ್ ಮಾಡುವಾಗ ಎಣ ಪೂಜೆ ಮಾಡಿದ್ರು ಇವರು ಸಾಹೇಬರು, ಗಂಧದ ಕಡ್ಡೀಲಿ ಹತ್ಬಿಟ್ರು. ಅರ್ಜುನ ಸುಮ್ಮನೆ ನೋಡ್ತಾ ಇದ್ನೆಲ್ಲ, ಎಲ್ಲೋ ಇವ್ರಿಗೆ ಸಂಪರ್ಕ ಇದ್ದದಕ್ಕೆ ಇಷ್ಟೆಲ್ಲ ಮಾಡ್ತಾನೆ. ಗುರುವಾರ ಬೆಳಿಗ್ಗೆ ಹೋಗಿನ ಎಲ್ಲೋ ಕಾಡು ಸುತ್ತ ಪೊಲೀಸ್ನವ್ರನ್ನೆಲ್ಲ ಇಂತಿದ್ದೆ ಹೋಗಿದ್ದು ಬಂದೆ. ಸಂಜೆ 8 ಗಂಟೆಲಿ ನಾನು ಒಂದು ಸಣ್ಣ ಜುಬ್ಬ ಹಾಕ್ಕೊಂಡು ಪಂಚ ಉಟ್ಕೊಂಡು ಮಾರೇಮ್ಮನ ದೇವಸ್ಥಾನ ಕಟ್ಟಿದ್ನಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವರು ಹಿಂದ್ಗಡೆ ಬತ್ತವ್ರೆ, ನಾನು ನೋಡಲಿಲ್ಲ. ಮನುಷ್ಯಟ್ಟಿ ಅಂದರು, ನಾನು ಹಿಂದೆ ತರು ನೋಡಿದೆ, ಎಲ್ಲೋ ಹೋಯ್ತಾ ಇದೆಯೇ ಅಂದರು. ದೇವಸ್ಥಾನ ಸರ್ ಬೆಳಿಗ್ಗೆ ಹೋಗಲಿಲ್ಲ, ಸ್ನಾನ ಮಾಡಿರಲಿಲ್ಲ, ಈಗ ಕಾಡಿಂದ ಬಂದು ಹೋಯ್ತು. 8 ಗಂಟೆ ಮೇಲೆ ಊರೊಳಗೆ ಹೋಗಬೇಡಪ್ಪ, ವೀರಪ್ಪ ನಂಬೋಕ್ಕಾಗಲ್ಲ, ಆಮೇಲೆ ನಮಗೆ ತೊಂದರೆ ಆಯ್ತದೆ, ನಿಮ್ಗಳಿಗೇನು ತೊಂದರೆ ಇದ್ದಾರೆ ಇಂದರು. ಅವ್ರಿಗೂ ಭಯ ಇತ್ತು, ಯಾಕಂದ್ರೆ ನನ್ನ ಕಂಟ್ರೋಲ್ ಇರೋರು ನೀವು ಇಷ್ಟೊತ್ತಿನಾಗ ಯಾಕೆ ಹೋಯ್ತೀವಿ ಅಂತ ಮಾತಾಡ್ತಾ ಪಕ್ಕಕ್ಕೆ ಬಂದುಬಿಟ್ರು. ಅವರು DF ಅಂದರೆ ಏನೋ ಗೊತ್ತಾ, ನಾನು ಗೀಫೀಸರು ಅಂತಿರಲಿಲ್ಲ, ಪಕ್ಕದಲ್ಲೇ ಕೂತ್ಕೊಳ್ಳೋದು, ಕಂಬಳಿ ಓದ್ಕೊಂಡು ಎಲ್ಲರೂ ಕಾರ್ಯಾಚರಣೆಗೆ ಹೋದ್ರು ಪಕ್ಕದ ತಬ್ಬಕ್ಕೆ ಕೂತ್ಕೊಳ್ಳೋದು. ಭಾಳ ಚೆನ್ನಾಗಿ ಅವನ ಭೇದ ಭಾವನ AFS ಆಫೀಸರ್ ಅಂತ ಗುಣ ಇರಲಿಲ್ಲ ಅವ್ರಿಗೆ. ಅವರು ಆಂಧ್ರದವರು, ಬಿಪಿನ್ ಗೋಪಾಲಕೃಷ್ಣನೂ ಆಂಧ್ರದವರೇ. ಅದು ಮತ್ತೆ ಒಂದು ಕತೆ ಬರ್ತದೆ ಅವರಿಬ್ಬರ ಕತೆ. ಹೋಗುವಾಗ ಏನಾಗೋಗದೆ, ಇವತ್ತು ಹೇಳಲೇಬೇಕು ಅಂದ್ಬಿಟ್ಟು ಸಾಹೇಬ್ರಿಗೆ, ಸರ್ ನಿಮಗೊಂದು ವಿಷಯ ಹೇಳ್ಬೇಕು ಸರ್. ಏನದು? ಮಮಟೇನಂತ ಒಬ್ಬಿದ್ರಂತೆ, ವೀರಪ್ಪನ ಜಾತಿಯವನೇ, ಅವನಿಗೆ ಫ್ರೆಂಡ್ಸ್ ಒಬ್ಬಳು ಹುಡುಗಿ ಹೆಂಗಸು ವಿಷ ಕೊಟ್ಟು ಅವ್ನು ಕಾಡಿಂದ ಬಂದಾಗ ಸಾಯಿಸ್ಬಿಟ್ನಂತ ಸರ್. ದಯವಿಟ್ಟು ನೀವು ಎಲ್ಲೂ ನೀವು ವೀರಪ್ಪನ ಮಾರಿಯಮ್ಮನ ನಂಬೇಡಿ ಅಂತ ಹೇಳೋಕ್ಕೆ ಇಂಡೈರೆಕ್ಟಾಗಿ ಹೇಳಿದೆ. ನೀವು ಎಲ್ಲೂ ಊಟ ಮಾಡಬೇಡಿ ಸರ್, ಯಾರನ್ನೂ ನಂಬೇಡಿ ಸರ್ ಅಂದೆ. ನೋಡು ಮಲ್ಶೆಟ್ಟಿ, ಪ್ರೀತಿಪಡಿಸಿ ವಿಷ ಕುಡಿಸ್ಬೋದು, ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ. ಈಗ ಬಲಾತ್ಕಾರ ಮಾಡಿ ನೀವು ಹಾಲು ಕುಡಿಲೇಬೇಕು ಅಂದಾಗ ಅನುಮಾನ ಬರ್ತದೆ. ನಾನು ಪ್ರೀತಿ ನಾಟಕ ಆಡ್ಕೊಂಡು ವಿಷ ಕುಡಿಸಿ ಅಂದ್ರೆ ಅವಳನ್ನ ಮಾಡ್ತಾಯಿದ್ದೀನಿ ಅನ್ನೋಕ್ಕೇನೋ ಹಿಂಗಂದರು. ಆಯಿತು, ಲೇಟ್ ಮಾಡಬೇಡ, ಹೊಟ್ಟೋಗು ಬೇಗ, ಇಷ್ಟೊತ್ತಿನಾಗ ಊರೊಳಗೆ ಬರಬಾರ್ದು ಅಂದರು. ಯಾಗಳಿಗಲ್ಲಿ ಏನೋ ಹೆಚ್ಚು ಕಡಿಮೆ ನನಗೆ ಬರ್ತದೆ ಅಂತಲೇನೋ ಸರಿ ಅಂದ್ಬಿಟ್ಟು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ಬಿಟ್ಟು ಮಾರಿಯಮ್ಮನ ದೇವಸ್ಥಾನ ಕಟ್ಟಿ ಹಬ್ಬ ಮಾಡಿಸ್ರು, ಏನೇನೋ ಮಾಡಿದ್ರು. ಆ ದೇವಸ್ಥಾನ ಕಟ್ಟಿದ ಒಂದು ದೊಡ್ಡ ಕತೆ. ಅಲ್ಲಿ ಕಲ್ಲು ವಿಗ್ರಹ ಇತ್ತು, ಹಳೆ ಕಾಲದವ್ರು ಕಲ್ಲನ್ನೇ ತಾನೇ ಪೂಜೆ ಮಾಡೋದು. ಅದು ಸಂಪ್ರದಾಯ, ಹಿರೀಕರ ಕಲ್ಲು. ದೇವಸ್ಥಾನ ಕಟ್ತೀನಿ ಅಂದಾಗ ಇವ್ರಿಗೆ ಜನಗಳಿಗೆ ಜ್ಞಾನೋದಯ ಆಗಲಿ, ಈ ಸಾಹೇಬರು ಬಂದು ಇಷ್ಟ ಅಂದರೆ ಇಂಟಿಮೇಷನ್ ಕೊಟ್ಟರು. ಊರವರು ಸಪೋರ್ಟ್ ಕೊಡ್ತಿದ್ರು ನಮಗೆ. ಏನಾದರೂ ಸರ್ಕನ್ ಬಂದು ಹೇಳ್ತಿದ್ರು, ಇಂಥವರೇ ಇಲ್ಲಿ ಬಂದಾರೆ, ಈ ಕಡೆ ಬಂದಾನೆ, ಅಲ್ಗೋಗಿ ಬಂದಾನೆ ಅಂತ ಹೇಳ್ತಿದ್ರು ಊರವರು. ಸಾಹೇಬ್ರಿಗೆ ಇಂಟಿಮೇಷನ್ ಆ ಕಲ್ಲು ಕಿಳಿಸಿ ಒಳಗೆ ಬಿಟ್ಬಿಟ್ಟು ಹೊಸ ವಿಗ್ರಹ ಮಾಡ್ಸೋಣ ಅಂದ್ಬಿಟ್ಟು ದೇವಸ್ಥಾನ ಪೂಜೆ ಮಾಡಿಬಿಟ್ರು. ಅವು ಗೌಡ್ರುಗಳೆಲ್ಲ ಗೋಗರ್ದ್ರಂತೆ, ನನಗೆ ಹೇಳಿದ್ರು ಹೇಳಿ ಸರ್ ಅಂತ. ಆ ಕಲ್ಲನ್ನ ಒಳಗೆ ಬಿಟ್ಬಿಟ್ಟು ಬೇರೆದು ಮಾಡಿಸಿದ್ರು. ದೇವಸ್ಥಾನ ಮಾಡಿ ಅದ್ದೂರಿಯಾಗಿ ಮಾರಿಹಬ್ಬ ಮಾಡಿಸ್ರು. ಆಗ ಮಾರಿಯಮ್ಮ ಇದ್ದ, ಎಲ್ಲ ಚೆನ್ನಾಗಿ ಅದ್ದೂರಿಯಾಗಿ ನಡ್ಕೊಂಡು ಎಲ್ಲ ಮಾಡ್ತಿದ್ರು. ಒಂದು ದಿವಸ ಮಾಡ್ತಾ ಇರುವಾಗ ಅದು ಯಾರ್ಯಾರು ಹೇಳಿದ್ರು, ಪುನಃ ಹಿಡಿಯ ನೋಡಿ, ಅವಳೇ ಹೇಳಿದ್ಲು ಮಾರಿಯಮ್ಮನ, ಅದು ಯಾರು ಹೇಳಿದ್ರು, ಅರ್ಜುನ್ ಬಿಡಿಸ್ಕೊಳ್ಳೋಕ್ಕೂ ಪ್ಲ್ಯಾನ್ ಹಾಕಿದ್ರು. ಅರ್ಜುನ್ ಬಿಡ್ಸೋಕ್ಕೆ ಏನು ಪ್ಲ್ಯಾನು ಅಂದರೆ, ಅವನು ಬಂದುಬಿಟ್ರೆ ಅನುಕೂಲ ಆಗುತ್ತೆ ಅಂತಲೇ ಏನು ಇಂಟಿಮೇಷನ್. ಗೋಪಿನಾಥ್ ತಮ್ಕೆ ಜೈಲಿದ್ನಲ್ಲ, ಆಗ ಜೈಲಿದ್ದ, ಅವ್ರ ಅಣ್ಣನೂ ಮಾದಯ್ಯನೂ ಜೈಲಿದ್ದ. ಮಾರಮ್ಮ ಇದ್ಲಲ್ಲ, ಇವು ಮಾರಮ್ಮನೇ ಹೇಳಿದ್ರು, ಅದು ಯಾರ್ಯಾರು ಹೇಳಿದ್ರು, ಅರ್ಜುನ್ನು ಬಿಡಿಸ್ಕೊಂಡ್ರು. ಆ ಬಿಡಿಸ್ಕೊಳ್ಳೋಕೆ ಮೊದಲೇ ಒಂದು ವಾರ ಮುಂಚಿತವಾಗಿ ಜಡ್ಜ್ ಬಂದಿದ್ರು ನಮ್ಮ ಗೋಪಿನಾಥ್ಗೆ, ಹೊಗೇನಕಲ್ ನೋಡೋಕ್ಕೆ ಫ್ಯಾಮಿಲಿ ಸಮೇತ ಬಂದಿದ್ದರು. ಆಗ ಸಾಹೇಬರು ಇವರು ಜಡ್ಜಪ್ಪ ಹೊಗೇನಕಲ್ ಕರ್ಕೊಯ್ತೀನಿ ಜೋಪಾನ ಹಾಗೆ ಹೀಗೆ ಅಂದ್ಕೊಂಡು ಹೋದರು. ಅವ್ರಿಗೆ ಹೇಳಿ ಏನೇನೋ ಮಾಡಿ ಜಾಮೀನು ಕೊಟ್ಟು ಏನು ಅರ್ಜುನ್ನು ಬಿಡಿಸ್ಕೊಬಿಟ್ರು. ಅರ್ಜುನ್ ಬಿಡಿಸ್ಕೊಂಡು ಅರ್ಜುನ ನಮ್ಮ ಜೊತೆಲಿದ್ದ. ಇದು ಕಾರ್ಯಾಚರಣೆ ನಡೀತಾ ಏನು ಮಾಡ್ಬಿಟ್ಟ, ಮಾರಿಯಮ್ಮನ ಗಂಡ ಹೆಸರು ಅರ್ಜುನ ಅಂತ, ತಂಗಿ ಗಂಡ ಹೆಸರು ಅರ್ಜುನ ಅಂತ, ಅವನ ಹೆಸರು ಅರ್ಜುನ. ಅವನು ಜೈಲಿದ್ನಂತೆ. ಒಂದು ಸರ್ ಏನಾಯ್ತು, ಏನೇನು ಅರ್ಜುನ ಏನು ಪ್ಲ್ಯಾನ್ ಹಾಕೋದ್ನೋ, ಏನು ಮಾತಾಡಿದ್ನೋ. ಅರ್ಜುನ ಬರೋಕ್ಕೆ ಮೊದಲು ಏನಾಯಿತು ಅಂದರೆ, ಈ DF ಪೇಪರ್ ಬರ್ತಾಯಿತ್ತು, ಏನು ಇತ್ತಿಂದ ಊರಲ್ಲಿ ಏನೇನು ನಡೀತಾ ಅದನ್ನೆಲ್ಲ ಜೈಲಿಗೆ ಹೋಗೋದು. ಜೈಲಿಂದ ಲೆಟ್ರ್ ಅರ್ಜುನ ಇವಳಿಗೆ ಮಾರಿಯಮ್ಮನಿಗೆ ಕಾಜಗ ಬರೆಯೋದು.
ತಮಿಳು ಬತ್ತಿತ್ತು. ಅದೇನೇನು ಬರೀತಿದ್ರು ಏನೋ, ನಿಮ್ಮ ತಂಗಿನ ಊರಿಗೆ ಕರ್ಕೊಂಬಂದು ಡಿ ಎಫ್ ಇಟ್ಕೊಂಡವ್ರೆ, ಏನು ಇಂಟಿಮೇಷನ್ ಕಲೆಕ್ಟ್ ಮಾಡ್ತಾವಳೆ ಅವಳಿಂದ ಆಗ ಆತಿಂದ ಬತ್ತಿತ್ತು. ಆ ಬಂದಾಗ ಅವನು ಒಂಡಿ ಅಂತ ಒಬ್ಬ ನಮ್ಗೆ ಅಡುಗೆ ಮಾಡ್ಕೊಂಡಿದ್ದ, 50 ಜನಕ್ಕೆ ದಪ್ಪಾಗಿದ್ದ ಹುಡುಗ. ಅವನ ಕೈಲಿ ಓದಿಸ್ತಿದ್ರು ಡಿ ಎಫ್. ಓದಿಸ್ದಾಗ ಅವಳು ಕೆಟ್ಟದಾಗಿ ಏನೇನೋ ಬರೀತಿದ್ದ ಅವ್ರ ತಂಗಿಗೆ. ಇದು ಡಿ ಎಫ್ ಎಲ್ಲ ಕೇಳ್ಕೊಂಡು ಇವಳು ಒಂದೊಂದು ಸರಿ ಬೇಜಾರಾಗಿ ನನಗೆ ಒಪ್ಪಿಸ್ತಿದ್ದ, ಸರ್ ನಮ್ಮ ಅಣ್ಣ ಏನೇನೋ ಕಾಚ್ಕ ಬರ್ದಾನ ಸರ್, ಸುಮ್ಮನಿರು ಮರಿಯಮ್ಮ, ಯಾಕಮ್ಮ ಧೈರ್ಯವಾಗಿರಮ್ಮ, ಸಾಹೇಬ್ರವ್ರೆ ಒಳ್ಳೇದು ಮಾಡ್ತಾರೆ, ಧೈರ್ಯವಾಗಿರು ಅಂತಿದ್ದೆ. ಇದು ಎಲ್ಲ ಕೆಟ್ಟದಾಗಿ ಏನೇನೋ ಬರೆದು ಸಂಪರ್ಕ ಇತ್ತು ಅಂತ ಏನೇನೋ ಬತ್ತಿತ್ತಲ್ಲ, ಇದು ಹಂಗೇ ಇತ್ತು. ಅರ್ಜುನನೂ ಬಂದ್ಬಿಟ್ಟ. ಅರ್ಜುನ ಬಂದು ಏನಾಯಿತು ಅಂದರೆ, ಅವನ ಭಾವನ ಏನೋ ಹೇಳಿದ್ರಲ್ಲ, ಭಾವನ ಬಿಡಿಸ್ಕೊಳಕ್ಕೆ ಪ್ಲ್ಯಾನ್ ಹಾಕಾರ ನೋಡಿ. ಭಾವನ ಬಿಡಿಸ್ಕೊಳಕ್ಕೂ ಅವನು ಬಿಡಿಸ್ಕೊಂಡ್ರೆ ನಾವು ಅವನಿಗೂ ಗೊತ್ತಿರ್ತದೆ, ಕಾರ್ಯಾಚರಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಏನೋ ಅಂದಿರಬೇಕು. ಡಿ ಎಫ್ ಮುನ್ಸಿಪಾಲಿಟಿ ಕೊಳ್ಳೇಗಾಲ ತಾಲೂಕು ಅಸಲು ಯಾರು ಗೊತ್ತಾ ಅಂದರು. ಗೊತ್ತು ಸರ್ ಅಂದೆ. ನಮ್ಮ ಸತ್ತೇಗಾಲ ಒಬ್ಬ ವಿಲೇಜ್ ಅಕೌಂಟೆಂಟ್ ಇದ್ದ, ಅವರು ತಲಕಾಡ್ನವನು, ಅವನು ಪೊನ್ನಾಚಿಗೆ ಬಂದಿದ್ದ. ಗೊತ್ತು ಸರ್ ನನಗೆ ಅಂದೆ. ಆಮೇಲೆ ಅರ್ಜುನ ಕಳಿಸ್ತು ನೋಡಿ, ಅರ್ಜುನ್ ಕರ್ಕೊಂಡು ಹೋಗು, ಒಂದು RTC ಸರ್ವೆ ನಮಗೆ RTC ಮಾಡಿಸ್ಕೊಬೋದು, ಕಾಜ್ಗ ಕೊಡಿ ಸರ್ ಅಲ್ಲಿ. ಲೆಟ್ರ್ ಬರೆದ್ರು, ಈ ಥರ ಗೋಪಿನಾಥ ಈ ಸರ್ವೆ ನಂಬರ್ಗೆ ಒಂದು RTC ಕೊಡಿ ಅಂತ. ನೋಡಿ ಆವಾಗ ಅರ್ಜುನ್ ಜೊತೆಲಿ ಬಂದೀನಿ ಕೊಳ್ಳೇಗಾಲಕ್ಕೆ ನಾನು. ವೀರಪ್ಪನ ತಮ್ಮ ಗೋಪಿನಾಥಂಗೆ ಬಂದಿದ್ದೀನಿ. ಅನೂರಿಗೆ ಬಂದು ಅನೂರು ತಿಂಡಿ ಮಾಡಿದ, ನಾನು ಯಾರಿಗೂ ಹೇಳಿಲ್ಲ ವೀರಪ್ಪನ ತಮ್ಮ ಅಂತ. ವೀರಪ್ಪನ ಜೊತೆ ಇನ್ನೂ ಒಬ್ಬಿದ್ದ, ತಿಂಡಿ ಮಾಡ್ಕೊಂಡು ಕೊಳ್ಳೇಗಾಲಕ್ಕೆ ವಿಲೇಜ್ ಅಕೌಂಟೆಂಟ್ ಅವನು ಕುರುಬರು ಬೀದಿಲಿ ಮನೆ ರೂಮ್ ಮಾಡ್ಕೊಂಡಿದ್ದ. ಹೋದ ತಕ್ಷಣ ಸುಮಾರು ಜನ ಕೂತಿದ್ರು, ಏನೋ ಬರೀತಾಯಿದ್ರು. ನನ್ನ ಓದೇಟಿಗೆ ಸತ್ತಿಗಾಲ ಮಣಿಗಾರರು ಬಂದರು ಅಂದ. ಹಾಗೆಲ್ಲ ಹಿಂದಿನ ಕಾಲದ ಮಣಿಗಾರ ಸಾನ್ಭವ್ರು ಅಂದೆ. ಸತ್ತಿಗಾಲ ಮಣಿ ಬಂದೆ ಸರ್, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ಏನಾಗಬೇಕು ಅಂದೆ. ನಮ್ಮ DF ಲೆಟ್ರ್ ಕೊಟ್ಟಾರ ಸರ್, ಈ ಥರ ಒಂದು RTC ಬೇಕು ಅಂದೆ. ನಿಮ್ಮ DFಗೆ ತಲೆ ಕೆಟ್ಟೋಗಿದ್ದೇನು ರೀ, ಆ ಕಳ್ಳರೂರ್ಗೆ ಯಾಕ್ರಿ ಸಪೋರ್ಟ್ ಮಾಡಿದರು, ಕಳ್ಳಕ್ಕನ್ರಿ ವೀರಪ್ಪನೂರ್ಲಿ ನೀವು ಯಾಕೆ ಹೋಗಿ ಸಿಕ್ಕೊಂಡಿದ್ರಿ, ನಮ್ಮ ಸತ್ತಿಗಾಲ ನಮ್ಮ ಕಡೆಯವರು ನೀವು ಯಾಕೆ ಅಲ್ಲಿ ಹೋಗಿ ಸಿಕ್ಕೊಂಡಿರಿ, ಟ್ರಾನ್ಸ್ಫರ್ ಮಾಡಿಸ್ಕೊ ಬಂದ್ರಿ ಮಲ್ಕ್ಷೇಟ್ರ ಎಂದರು. ನಾನು ಟ್ರಾನ್ಸ್ಫರ್ ಅಂತ ಕೊಟ್ಬಿಟ್ಟಾರೆ ಅಷ್ಟೊಂದಲ್ಲಿ ಅಂದ್ಕೊಂಡು ನಾನು, ಇಲ್ಲ ರೀ ಕೊಡೋದಿಲ್ಲ ರೀ, ಆ ಕಳ್ಳರು ಕೊಡೋದು. ನಾನು ಈ ಪಕ್ಕದಲ್ಲಿ ಕೂತಾನೆ ಅರ್ಜುನ ಹೇಳಲಿಲ್ಲ ಅವನಿಗೆ, ವಿಲೇಜ್ ಅಕೌಂಟೆಂಟ್, ಆಗ ಕೊಡೋದಿಲ್ಲ ರೀ, ನಿಮ್ಮ DFಗೆ ಬುದ್ಧಿ ಇಲ್ಲ ರೀ ಶ್ರೀನಿವಾಸ್ಗೆ, ಕಳ್ಳರವ್ರಿಗೆಲ್ಲ ಸಹಾಯ ಮಾಡೋದೇನು ರೀ, ಕಳ್ಳರು ಆಗ ಈಗ ಇಂದ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಬತ್ತೀರ ಸರ್ ಅಂದೆ. ಬಂದ ಹಿಂದ್ಗಡೆ ರೂಮ್ ಇನ್ನೊಂದು ಇತ್ತಲ್ಲ ಅಲ್ವ, ನನ್ನ ಪಕ್ಕದಲ್ಲಿ ಯಾರು ಕೂತಾರೆ ಗೊತ್ತಾ ಅಂದೆ. ಯಾರು ಅಂದು, ವೀರಪ್ಪನ ತಮ್ಮ ಅರ್ಜುನ ಅಂದು. ಹಾಂ ಯಾಕಮ್ಮರೇ, ನಾನು ಊರಿಗೆ ಕರ್ಕೊಬಂದಿದ್ದೆ ನೀನು ರೂಮ್ಗೆ, ನನ್ನ ಯಾಕಪ್ಪ ನಿನ್ನ ಯಾಕೆ ನಾನು ಇಲ್ಲಿ ಕರ್ಕೊಬಂದೆ ಅಂತ. ಬಂದಿದ್ದೆ ಚಕ್ ಅಂತ ಬರ್ಕೊಟ್ಟ ಒಂದು RTC. ₹200 ಕೊಡೋಕದೆ, ಮಡಿಕೊ ನೀನೇ ಮಡಿಕೊ, ಹೋಗು ಸರ್ನೆಯಿಂದ. ಬತ್ತಾ ಅಲ್ಲಿ ಒಂದು ಜಿಂಕೆ ಮರಿ ಯಾರೋ ತಂದು ಕೊಟ್ಟಿದ್ರು, 2 ಜಿಂಕೆ ಮರಿ, 1 ಜಿಂಕೆ ಮರಿ ಜ್ಞಾಪಕ. ಅದನ್ನು ಒಂದು ಪಟ್ಟಿ, ಬಿದಿರು ಪಟ್ಟಿ ಮಾಡ್ತಾರೆ ತಮಿಳ್ನಾಡಲ್ಲಿ. ಆ ಪಟ್ಟಿ ಒಳಗೆ ಒಬ್ರಿಗೆ ಹಾಲು ಕೊಡೋಕ್ಕೆ DF ನೇಮಿಸಿದ್ರು. ಬಡಿಮಂಗ ಏನಂದ ಅಂದರೆ, ಸರ್ ಬತ್ತಾಯಿದ್ದೀವಿ ಕೊಳ್ಳೇಗಾಲ RTC ಮಾಡ್ಕೊಂಡು, DFಗೆ ಸ್ವಲ್ಪ ಹೇಳಿ ಸರ್, ನಾನು ತಪ್ಪು ಮಾಡಿದ್ರೆ ಲಾಯರ್ ಅವನೇ, ನನಗೆ ಶಿಕ್ಷೆ ಇದೆ. ಆ ಮೂಕ ಪ್ರಾಣಿಗಳು ಏನು ಶಿಕ್ಷೆ ಮಾಡಿದ್ವಿ ಅಂತ ಸಾಹೇಬರು ಜಿಂಕೆ ಮರಿನ ಕೂಡ್ಕೊಂಡಿದ್ದಾರೆ ಸರ್. ತಮಿಳ್ನಾಡಲ್ಲಿ ಯಾರೋ ಹೆಸರು ಹೇಳ್ದೆ, MGRನ ಕರುಣಾನಿಧಿನೇನು, ಅವರು ಮುಖ್ಯಮಂತ್ರಿ ಆದ ತಕ್ಷಣ ತಮಿಳ್ನಾಡಲ್ಲಿರೋ ಪ್ರಾಣಿಗಳು ಜೂನೇ ಕ್ಯಾನ್ಸಲ್ ಮಾಡಿ ಕಾಡು ಬಿಟ್ಬಿಟ್ರ ಸರ್. ಆ ಪ್ರಾಣಿ ಜಿಂಕೆ ಮರಿ ಬಿಡಿಸ್ಬಿಡಿ ಸರ್, ಅದು ಏನು ಪಾಪ ಮಾಡೋದ ಅಂತಂದ. ಹೌದು ಅರ್ಜುನ, ಕರೆಕ್ಟು ನೀ ಹೇಳೋದು ಅಂತ ಬಂದೆ, RTC ಮಾಡಿದೆ, ಮಾಡಿಸ್ಕೊ ಸರ್ ಅಂದ. ಆಮೇಲೆ ಈ ಕಥೆನೂ ಹೇಳಿದೆ ನಾನು, ಹಿಂಗಂದ ಸರ್ ಅರ್ಜುನ ಅಂದೆ. ಆ ಬಡ್ಡಿಗಣ್ಣಿಗೆ ಹೇಳು, ನಿಮ್ಮ ಮಣ್ಣಿಂದ ನಿನ್ನಿಂದ ಎಷ್ಟೋ ಪ್ರಾಣಿಗಳು ಸತ್ತೋಯ್ತಾವೆ, ಕ್ಷೀಣ ಆಗ್ತಾವೆ, ಅದೊಂದು ಜಿಂಕೆ ಮರಿ ಏನಾದ್ರು ಉಳ್ಕೊಳ್ಳಿ ಅಂತ ಸಾಕ್ತಾವ್ರೆ ಅಂತ ಹೇಳ್ಬಾರ್ದ ಅಂದರು. ನಾನು ಅದು ಹೇಳೋಕ್ಕದ್ದ ಸರ್. ಅಂದರೆ ಸಾಹೇಬರು ಅಷ್ಟು ಭಾಳ ನೈಸಾಗಿ ಜೋಪಾನಾಗಿದ್ದರು. ಎಲ್ಲನೂ ಬಿಡಿಸ್ಕೊಂಡ ಬಡ್ಡಿಮಂಗ ಜೈಲಿಂದ ಬಂದು ನಾಟಕ ಆಡ್ಕೊಂಡು ಈ ಮಾರಿಯಮ್ಮನ್ನ, ನೀವು ಹಾಸ್ಪಿಟ್ಲಿಗೆ DF ಇಬ್ಬರಿದ್ದಾಗ ಹೊಡೆದಾಕ್ಬಿಡ್ತೀನಿ, ನೀನು DF ಇಂಥ ಕಡೆ ಕರ್ಕೊಬ ಹಳ್ಳಕ್ಕೆ, ಮೇಲೆ ಬೆಟ್ಟಿಗೆ ಯಾವುದೋ ಹಳ್ಳಗಳವ ಮಸ್ತಾಗವ, ಇಂಥ ರೋಡಿಗೆ ಕರ್ಕೊಬ, ಇಲ್ಲ ಅಂದ್ರೆ ನೀವು ಇಬ್ಬರು ಜೊತೆಲಿ ಹಾಸ್ಪಿಟ್ಲಿರೋ ಸುಟ್ಟು ಹಾಕ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಂತೆ ಮಾರಿಯಮ್ಮ ಒಂದು ದಿನ ಹೇಳಿದ್ದೆ ನನಗೆ. ಅರ್ಜುನ ಬಂದಿದ್ನಲ್ಲ, ಕ್ಯಾಂಪಲ್ಲಿದ್ನಲ್ಲ, ಭಾಳ ಎದುರ್ಕೊಂಡು ಈಗ ಮಾಡ್ತಾನೆ ಸರ್ ನಮ್ಮ ಅಣ್ಣ ತೊಂದರೆ, ಸಾಹೇಬ್ರಿಗೆ ಹೇಳಮ್ಮ, ಈ ಸೊಲ್ಲಂದು ಸಾಹೇಬ್ರು ಕೂಡ ಅಂತ ಹೇಳ್ತಿದ್ದೆ ನಾನು. ಒಂದು ದಿವಸ DF ಶಿವಮೊಗ್ಗ ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಹೋಯ್ತಾವ್ರೆ,
ನಾನು ಇರೋದಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಬಿಟ್ಟು ಚಿಕ್ಕಮಗಳೂರಿಗೆ ಹೊರಟೋದ್ರು. ಅದೇನೇನಾಯಿತು ಹಾಸ್ಪಿಟ್ಲ್ ಇವಳು ಏನು ಕುಡ್ದು ಸತ್ತೋಗ್ಬಿಟ್ಟ ಮಾರಿಯಮ್ಮ. ಫೈಜನ್ ಕುಡ್ದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ದ. ಸ್ವಲ್ಪ ಇತ್ತು, ಪ್ರಾಣ ಹೋಗ್ತಾ ದಾರಿಲಿ ಪ್ರಾಣ ಹೊಟ್ಟೋಯ್ತು. ಈ ಬೇಜಾರಿಗೆ ಇನ್ನೇನೇನು ಒಳಗಡೆ ಘಟನೆ ನಮಗೇನು ಗೊತ್ತು, ಹಿನ್ನೆಲೆಗಳು ಎಲ್ಲರದ್ದು ನಮ್ಗೆ ತಿಳಿದ ವಿಷಯ ಹೇಳ್ಬೋದು ಅಷ್ಟೇ. ಅವಳು ಹೇಳ್ತಿದ್ದ, ಸರ್ ನಮ್ಮ ಅರ್ಜುನ ಬಂದಮೇಲೆ ನನಗೆ ಭಾಳ ತೊಂದರೆ ಕೊಡ್ತಾನೆ ಸರ್, ಸಾಹೇಬ್ ಕೂಡ ನೀವು ಸಾಹೇಬ್ ಕೂಡ ಪೇಸು ಮಾರಿಯಮ್ಮ ಏನು ನೀ ಇಪ್ಪಡಿ ಧೈರ್ಯವಂಗಿರಂಗೆ ಹೆಂಗೆ ಎನ್ನ ಭಯಪಡ್ರೆ ಸಾಹೇಬ್ರು ಇಲ್ಲ ಶ್ರೀನಿವಾಸ ಸಾಹೇಬರು ಅಂತ ನಾನು ಹೇಳ್ತಿದ್ದೆ ಅವಳಿಗೆ. ಅವಳು ಏನಾದ್ರು ಆದರೆ ಎಲ್ಲ ವಿಷಯ ನನ್ನ ಜೊತೆಲಿ ಹೇಳವ, ಬೇರೆಯವ್ರ ಜೊತೆಲಿ ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊತೀನಿ. ಏನಾಗೋಯ್ತು, ಇವರು ಸತ್ತು ಚಿಕ್ಕಮಗಳೂರು ವೈರ್ಲೆಸ್ ಮಾಡಿದ್ನು, ಬಂದುಬಿಟ್ರು ಹಿಂದಕ್ಕೆ ವಾಪಸ್ಸು. ಬಂದಿದ್ದೆ ಡಫನ್ ಮಾಡುವಾಗ ಎಣ ಪೂಜೆ ಮಾಡಿದ್ರು ಇವರು ಸಾಹೇಬರು ಗಂಧದ ಕಡ್ಡೀಲಿ ಹತ್ಬಿಟ್ರು. ಅರ್ಜುನ ಸುಮ್ಮನೆ ನೋಡ್ದ ಇದನ್ನೆಲ್ಲ. ಎಲ್ಲೋ ಇವ್ರಿಗೆ ಸಂಪರ್ಕ ಇದ್ದದಕ್ಕೆ ಇಷ್ಟೆಲ್ಲ ಮಾಡ್ತಾನೆ, ಅವ್ರಿಗೆ ಅನುಕಂಪ ಬರಲಿ ಅಂತ ಮಾಡಿದ್ರು. ಬೇರೆ ಥರದಲ್ಲಿ ಇದು ಮಾಡಿದ್ರು. ಈಗ ಊರ್ಲಿ ದೇವಸ್ಥಾನ ಕಟ್ಟೋದು, ಊರ್ಲೆಲ್ಲ ಹಾಸ್ಪಿಟ್ಲ್ ಕಟ್ಟೋದು ಯಾಕೆ ಮಾಡ್ಬೇಕಿತ್ತು? ಜನಗಳಿಗೆ ಬುದ್ಧನ ಕಂಡ ಮಾಡಿದ್ರು ಇವರು, ಜ್ಞಾನೋದಯ ಬರಲಿ, ಜನಗಳು ಅಷ್ಟೇ ಬಂದು DF ಇಂಟಿಮೇಷನ್ ಕೊಡ್ತಿದ್ರು, ಸಹಾಯ ಮಾಡ್ತಿದ್ರು. ಅದು ಊರವ್ರ ಮೇಲೆ ನಾವು ಹೇಳೋಕ್ಕಾಗಲ್ಲ. ಅಲ್ಲೇ ಸ್ವಲ್ಪ ಜನ ಇದ್ದರು ಬಿಡಿ. ಅವರೂ ಶ್ರೀನಿವಾಸ ಸಾಹೇಬರು ಅವಳು ಸತ್ತಾಗ ಅವರ ಸಂಪ್ರದಾಯ ಪ್ರಕಾರ ಸೈಲೆಂಟಾಗಿ ಕೂತು ಇದು ಬಿಡಬೇಕಾಗಿತ್ತು ನನ್ನ ಅನಿಸಿಕೆ. ಪೂಜೆ ಮಾಡೋದು, ಕಣ್ಣೀರು ಹಾಕೋದು ಇವು ಮಾಡಿದ್ರಲ್ಲ, ಅವ್ರಿಗೇನಾಯಿತು, ಅವ್ನಿಗೆ ಅರ್ಜುನ್ಗೆ ಏನೋ ಇದೇ ಅಂದ್ಬಿಟ್ಟು ಮನಸ್ಸಿಟ್ಟು ಏನಾಯಿತು ಸಹ ಡಫನ್ ಆಗೋಯ್ತು. ಡಫನ್ ಆದಾಗ ಒಂದೊಂದು ಸರಿ ಇವರು ಬೇಜಾರಿಗೆ ಒಂದು ದಿವಸ ನಾವು ಎಲ್ಲೋ ಬಂದಿದ್ದೀವಿ, ಜಲ್ಲಿಪಾಳ್ಯಕ್ಕೆ ಹೋಗಿದ್ದೆ. ಒಂದು ಸರಿ ಜಲ್ಲಿಪಾಳ್ಯಕ್ಕೆ ಕಳಿಸಿದ್ರು ನನ್ನ.